ಏನೋ ಯೋಚನೆ ಮಾಡಿಕೊಂಡು ಎಲ್ಲೋ ನಿಗಾ ಇಟ್ಕೊಂಡಿದ್ರೆ ಏನೋ ಒಂದು ಆಗುತ್ತೆ, ಎಡ್ವಟ್ಟಾಗೇ ಆಗುತ್ತೆ. ಸೊ ಇಲ್ಲೊಂದು ನಾನು ಎಡ್ವಟ್ ಮಾಡಿದ್ದೀನಿ. ಏನಂತ ಹೇಳ್ತೀನಿ ಕೊನೆ ತನಕ ನೋಡಿ. ಸೊ ಏನಿಲ್ಲ, ನಾನು ಜಾಬ್ ಬಿಟ್ಟಂಗೆ ನಿಮಗೆಲ್ಲ ಗೊತ್ತಂಗೆ ಜಾಬ್ ಬಿಟ್ಟಿದ್ದೀನಿ. ಸೊ ಬಿಟ್ಟಿದ್ದೀನಿ ಆ್ಯಂಡ್ ಎಲ್ಲೂ ಹೋಗ್ತಾ ಇರಲಿಲ್ಲ ಮನೆಯಿಂದ ಆಚೆ. ಸೊ ತುಂಬ ಬೇಜಾರಾಗ್ತಾಯಿತ್ತು. ಸೊ ಏನಪ್ಪ ಮಾಡೋದು, ಮನೇಲಿ ಇದ್ದು ಬೇಜಾರಾಗಿದೆ, ನೆಗೆಟಿವ್ ಥಾಟ್ಸ್ ಬರ್ತಾಯಿದೆ. ಸೊ ಎಲ್ಲಾದರೂ ಹೋಗ್ಬೇಕಲ್ಲ ಅಂತ ಅಂದ್ಕೋತಿದ್ದಂಗೆ ಒಂದು ಟಕ್ ಅಂತ ಬರ್ತ್ಡೇ ಪಾರ್ಟಿ ಇನ್ವಿಟೇಷನ್ ಬರುತ್ತೆ. ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ವಾವ್, ಫೈನಲಿ ಇವಾಗ ಒಂದು ಆಚೆ ಹೋಗೋಕ್ಕೆ ಒಂದು ರೀಸನ್ ಸಿಗುತ್ತೆ ಅಂತ ರೆಡಿ ಆದೆ. ಚೆನ್ನಾಗಿ ಇಷ್ಟಪಟ್ಟು ಒಳ್ಳೆ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ನಾನು ಸ್ಕಿನ್ ಪ್ರೆಪ್ ಮಾಡಿ, ಸ್ಕಿನ್ ಟಿಂಟ್ ಯೂಸ್ ಮಾಡಿ ಒಂದು ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ. ಕೈಯಲ್ಲೆಲ್ಲ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೀನಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇದು ನನ್ನ ಫೇವ್ರೆಟ್ ಬ್ಲಷು ರೆವಲ್ಯೂಷನ್ದು. ಸೊ ಇದು ಯೂಸ್ ಮಾಡಿ ಒಂದು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡು ಒಂದು ಪೀಚ್ ಶೇಡ್ನ ಎಂಟೈರ್ ಲಿಡ್ಗೆ ಯೂಸ್ ಮಾಡಿ ಅದ್ರ ಮೇಲೆ ಒಂದು ಸಿಲ್ವರ್ ಕಲರ್ ಶಿಮ್ಮರ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಡ್ರೆಸ್ಸಿಗೆ ಅದು ಸಖತ್ತಾಗಿ ಕಾಂಪ್ಲಿಮೆಂಟ್ ಮಾಡ್ತಾಯಿತ್ತು. ಸೊ ಇದನ್ನು ಮಾಡಿ ಅದರಲ್ಲೇ ಇರೋವಂಥ ಇನ್ನೊಂದು ಐ ಶ್ಯಾಡೋ, ಬ್ರೌನ್ ಐ ಶ್ಯಾಡೋಸ್ನ ತೊಗೊಂಡು ಒಂದು ಲೈನರ್ ಥರ ಯೂಸ್ ಮಾಡಿ ಇನ್ನರ್ ಕಾರ್ನರ್ಸ್ಗೆ ಹಾಕಿ ಸೊ ಫೈನಲಿ ಐ ಮೇಕಪ್ ಮಾಡಿಕೊಂಡು ರೆಡಿ ಆದೆ. ಸೊ ಎಷ್ಟು ಎಕ್ಸೈಟ್ ಆಗಿದ್ದೆ ಅಂತ ನೀವೇ ನೋಡಿ ಇಲ್ಲಿ. ಸೊ ಚೆನ್ನಾಗಿ ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಪರ್ಫ್ಯೂಮ್ ಎಲ್ಲ ಹಾಕ್ಕೊಂಡ್ಮೇಲೆ ನೆನಪಾಯ್ತು, ಅಯ್ಯೋ ರಾಮ ಲಿಪ್ಸ್ಟಿಕ್ಕೇ ಯೂಸ್ ಮಾಡಿಲ್ವಲ್ಲ ಅಂತ. ಸೊ ಓಕೆ ಅಂದ್ಬಿಟ್ಟು ನೆಕ್ಸ್ಟು ಇದು ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಮಾರ್ಸ್ ಕಾಸ್ಮೆಟಿಕ್ಸ್ದು ಸಖತ್ತಾಗಿದೆ ಈ ಶೇಡ್ ಬಂದು ನನ್ನ ಫೇವ್ರೆಟ್ಟು, ಒಂಥರ ಆರೆಂಜಿಶ್ ಬ್ರಿಕ್ ಕೈಂಡ್ ಆಫ್ ಕಲರ್. ಸೊ ಎಲ್ಲ ರೆಡಿ ಆಗಿಬಿಟ್ಟು ಹೋದೆ. ಆಮೇಲೆ ಗೊತ್ತಾಯಿತು ಬರ್ತ್ಡೇ ಇವತ್ತಲ್ಲ ನಾಳೆ ಅಂತ.